ಓಂ ಶತಮಿನ್ನು ಶರದೋ ಅಂತಿದೇವಾಯತ್ರಾನಶ್ಚಕ್ರಾಜರಸಂ ತನೂನಾಂ ಪುತ್ರಾಸೋ ಯತ್ರ ಪಿತರೋ ಮದಂತಿ ಮಾನೋ ಮಧ್ಯಾರೀರ್ಯದಾಯುರ್ಗಂತೋ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2026 ಧನುರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಯುಗಾದಿ ಹಬ್ಬ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ. ನಾವು ಅವತ್ತಿನ ದಿನ ಪಂಚಾಂಗ ಶ್ರವಣ ಮಾಡಿ, ಮನೇಲಿ ಪೂಜೆ ಮಾಡಿ, ಬೇವು ಬೆಲ್ಲ ತಿಂದು, ಹೊಸ ವಸ್ತ್ರ ಹಾಕ್ಕೊಂಡು, ಹಿರಿಯರ ಹತ್ರ ಆಶೀರ್ವಾದ, ದೇವರ ಹತ್ರ ಆಶೀರ್ವಾದ ಇದೆಲ್ಲ ತಗೊಳ್ತೀವಿ. ನಮಗೆ ಅದು ಹೊಸ ಹಬ್ಬ, ಹೊಸ ಸಂವತ್ಸರ ಅಂತ ಹೇಳ್ತೀವಿ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಹ್ಯಾಪಿ ನ್ಯೂ ಇಯರ್ ಅನ್ನೋಂಥ ಕಾನ್ಸೆಪ್ಟ್ ನಮಗೆ ಬಂದು ಜನವರಿ 1 ಅನ್ನುವಂಥದ್ದು ಕೂಡ ಹೊಸ ವರ್ಷದ ಆಚರಣೆಯನ್ನು ಮಾಡುವಂಥ ಪದ್ಧತಿ ಸುಮಾರು ಜನಕ್ಕೆ ಬಂದಿದೆ. ಪ್ರೇಕ್ಷಕ ಮಿತ್ರರ ಕೋರಿಕೆ ಮೇರೆಗೆ ಗುರುಗಳೇ, ಜನವರಿ 1ನೇ ತಾರೀಕಿಂದಲೇ ವರ್ಷ ಭವಿಷ್ಯ ಮಾಡಿ ಅಂತ ಹೇಳಿದಕ್ಕೆ ನಾನು ಧನುರಾಶಿಯವರದು ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ 2026ನೇ ಇಸ್ವಿಲಿ ಹೇಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಈ ವಿಡಿಯೋ ನಾವು ಹಂಚ್ಕೊಳ್ತೇವೆ. ಪ್ರತಿಯೊಬ್ಬ ಧನುರಾಶಿ ವೀಕ್ಷಕರಿಗೂ ಕೂಡ ವಿಶೇಷವಾಗಿ ಆಂಗ್ಲ ವರ್ಷದ ನೂತನ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಸರಿ, ಹಾಗಿದ್ರೆ ಧನುರಾಶಿಯವರಿಗೆ ಈಗ ತುಂಬ ಚೆನ್ನಾಗಿದೆಯಲ್ಲ ಸಮಯ. ವರ್ಷ ಭವಿಷ್ಯ ಅವಶ್ಯಕತೆ ಇದೆಯಾ ಅಂದರೆ ಸಮಯ ಯಾವತ್ತೂ ಒಂದೇ ರೀತಿಯಾಗಿರಲ್ಲ. ಸೂರ್ಯನ ಪಥ ಬದಲಾವಣೆ ಆಗ್ತಾ ಇರುತ್ತೆ, ಗ್ರಹಗಳ ಒಂದು ಚಲನೆಗಳು ಆಗ್ತಾ ಇರುತ್ತೆ. ಆದಾಗೆಲ್ಲ ನಮಗೆ ಪಾಸಿಟಿವ್ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಆಗುತ್ತೆ. 10 ವರ್ಷದಿಂದ ನೀವು ಮಗು ಆಗಿದ್ರಿ, ಇವಾಗ ಮಗು ಅಲ್ಲಲ್ವಾ, ಈಗ ನೀವು ಯುವಕ. ಇನ್ನೊಂದು 10 ವರ್ಷ ಆದಮೇಲೆ ಯುವಕ ಸ್ಥಾನದಿಂದ ವೃದ್ಧ ಸ್ಥಾನಕ್ಕೆ ಪ್ರಯಾಣವನ್ನು ಬೆಳೆಸ್ತೀರ. ಅಂದರೆ ಅದರ ಅರ್ಥ ಕಾಲ ಯಾವತ್ತೂ ಒಂದೇ ರೀತಿಯಾಗಿರಲ್ಲ. ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತೀವಿ. ಜಗತ್ತನ್ನು ತಿಂತಾ ಇರುತ್ತೆ ಕಾಲ. ನಾವು ದಿನ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಆಯುಷ್ಯಲ್ಲಿ ಒಂದು ದಿನ ಮುಗೀತು. ನಾವು ನಮ್ಮ ಆಯುಷ್ಯ ಮುಗಿಯೋಕ್ಕೆ ನಾವು ಹತ್ತಿರ ಆಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಹುಟ್ಟಿದಬ್ಬ ಆಚರಣೆ ಮಾಡ್ಕೋತೀವಲ್ಲ, ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡಾಗ ನಾವೇನು ಅನ್ಕೋತೀವಿ, ಖುಷಿ ಪಡ್ತೀವಿ. ಆದರೆ ವರ್ಷ ನಾವು ನಮ್ಮ ಆಯುಷ್ಯನ ಕಳ್ಕೊಳ್ಳೋಕೆ ಹತ್ತಿರ ಆಗ್ತಾ ಇರ್ತೀವಿ. ಈ ನಿಜವಾದ ಸಂಗತಿ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾದರೆ ನಾವು ಹರ್ಷದಿಂದ ನಾವು ಹುಟ್ಟಿದಬ್ಬನ ಆಚರಣೆ ಮಾಡಿಕೊಳ್ಳಲ್ಲ. ಸರಿ, ಹಾಗಾದರೆ ಹೇಗಿದೆ ಧನುರಾಶಿಯವರ ವರ್ಷ ಭವಿಷ್ಯ? ಅದ್ಭುತವಾದಂಥ ಸಂದರ್ಭಗಳನ್ನು ಇಷ್ಟು ದಿನ ನೀವು ಪಡ್ಕೊಂಡು ಬಂದ್ರಿ. ಗುರುಗಳ ಆಶೀರ್ವಾದ ನಿಮ್ಗೆ ತುಂಬ ಚೆನ್ನಾಗಿತ್ತು, ಇನ್ನೂ ಇದೆ. 2026 ಜನವರಿ 1ರಿಂದ 2026 ಜೂನ್ 2ನೇ ತಾರೀಕಿನವರೆಗೂ ಅತ್ಯಂತ ಬಲಿಷ್ಠ ಸ್ಥಾನದಲ್ಲಿ ಗುರು ಇದ್ದು, ಗುರುವಿನ ಒಂದು ನೇರ ದೃಷ್ಟಿ ನಿಮ್ಮ ರಾಶಿ ಮೇಲಿದ್ದು ತುಂಬ ವಿಶೇಷವಾದ ಫಲಗಳನ್ನು ಅನುಭವಿಸುವಂಥದ್ದು ಇನ್ನೂ 5 ತಿಂಗಳ ಕಾಲಾವಕಾಶ ನಿಮ್ಗೆ ಕಾಯ್ತಾ ಇದೆ. ಅದಾದಮೇಲೆ ಗುರು ಚೆನ್ನಾಗಿರಲ್ಲ. 8ನೇ ಮನೆಗೆ ಗುರು ಬರ್ತಾರೆ, ಗುರುಬಲ ಹೋಗುತ್ತೆ. ಜೂನ್ 2ನೇ ತಾರೀಕಿಂದ ಧನುರಾಶಿಯವರಿಗೆ ಗುರು ಅಂತೂ ತುಂಬ ಸಪೋರ್ಟ್ ಮಾಡಲ್ಲ. ಇನ್ನೊಂದು ಕಡೆ ಶನಿ ಪ್ರಭಾವ ಬೇರೆ ಇದೆ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಇದ್ದು ಅಷ್ಟಮ ಶನಿ ಪ್ರಭಾವ ಅಲ್ಲ ಗುರುಗಳೇ. 2025ರಲ್ಲೂ ಅಷ್ಟಮ ಶನಿ ಅಂದ್ರೆ 2026ರಲ್ಲೂ ಅಷ್ಟಮ ಶನಿ ಇದೆಯಾ ಅಂತಂದ್ರೆ 2027ರಲ್ಲೂ ಅಷ್ಟಮ ಶನಿ ಇರುತ್ತೆ. ಅದರ ಅರ್ಥ ಏನಂದ್ರೆ ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ 2.5 ವರ್ಷ ಸಮಯ ತಗೊಳ್ತಾರೆ. 2028 ನಿಮಗೆ ಶನಿ ಬದಲಾವಣೆ ಆಗುವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಸಾಧ್ಯವಾದಷ್ಟು ಕೂಡ ಒಂದು ಸ್ವಲ್ಪ ನೀವು ಪಾಸಿಟಿವ್ ಮೈಂಡ್ ಆಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಮೈಂಡ್ ಯಾವಾಗ ನಮಗೆ ಬರುತ್ತೆ ಅಂತಂದರೆ ಶನಿ ಬದಲಾವಣೆ ಆಗಬೇಕಾದ್ರೆ ಪಾಸಿಟಿವ್ ಮೈಂಡ್ಸ್ ಬರುತ್ತೆ. 2026ರಲ್ಲಿ ಶನಿ ಬದಲಾವಣೆ ಇಲ್ಲ, ಯಾಕಂದರೆ 2.5 ವರ್ಷ ಕಾಲ ಆಗುತ್ತೆ ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋಕ್ಕೆ. ಸರಿ, ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಗುರು 1 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾರೆ. ಒಂದು ಮನೆಯಿಂದ 1 ವರ್ಷಕ್ಕೊಮ್ಮೆ ಬೇರೆ ಮನೆಗೆ ಹೋಗ್ತಾರೆ. ಈಗ ನಿಮಗೆ 2025 ಮೇ 15ನೇ ತಾರೀಕು ಗುರು ನಿಮಗೆ ಬಲ ಕೊಟ್ಟಿದ್ದು, ನಿಮ್ಗೆ 7ನೇ ಮನೆಗೆ ಬಂದಿದ್ದು. 2026 ಜೂನ್ 2ನೇ ತಾರೀಕುವರೆಗೂ ಗುರು 7ನೇ ಮನೆಯಲ್ಲಿ ಇರ್ತಾರೆ. 1 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾರೆ. ರಾಹು ಕೇತುಗಳು
18 ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಾರೆ. ಈ ವರ್ಷ ರಾಹುಕೇತುಗಳು ಡಿಸೆಂಬರ್ 7ನೇ ತಾರೀಕು ಬದಲಾವಣೆ ಆಗೋದು 2026ರಲ್ಲಿ. ಅದು 2027 ಭವಿಷ್ಯಕ್ಕೆ ಹೊರಟೋಗುತ್ತೆ. ಅದರಿಂದ ನಿಮ್ಗೆ ಏನೋ ಅಷ್ಟೊಂದು ಫಲ 2026 ಸಿಗಲ್ಲ. ಧನು ರಾಶಿಯವರಿಗೆ 3ನೇ ಮನೆಯೇ ರಾಹು, ವಿಶೇಷವಾಗಿ 9ನೇ ಮನೆಯೇ ಕೇತು, 4ನೇ ಮನೆಯೇ ಶನಿ. ಈ 3 ಫಿಕ್ಸ್. ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ, ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಗುರು ಮಾತ್ರ ಬದಲಾವಣೆ ಆಗ್ತಾರೆ. ಅದು ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾರೆ. ಅದೊಂದು ಬೇಜಾರ ಸಂಗತಿ ಅಲ್ವಾ. ಇರ್ಲಿ. 3ನೇ ಮನೆ ರಾಹು, 9ನೇ ಮನೆ ಕೇತು ಬಹಳ ವಿಶೇಷ. ತೃತೀಯೇ ರಾಹು ರಾಜಯೋಗ. 3ನೇ ಮನೆ ರಾಹು ಇದೆ, ರಾಜಯೋಗ. ಅದ್ರ ಬಗ್ಗೆ ತಿಳಿಸ್ತೀನಿ ನಾನು. ಇನ್ನು ಅರ್ಧಾಷ್ಟಮ ಶನಿ ಬರುತ್ತೆ. ಶನಿ ಪ್ರಭಾವದಲ್ಲಿ ಇದ್ರೆ ನೀವು ಗುರು ಬಲನು ಹೋಗುತ್ತೆ. ಜೂನ್ 2ನೇ ತಾರೀಕು ಆದ್ಮೇಲೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜೂನ್ 2ನೇ ತಾರೀಕು ಒಳಗಡೆ ಸ್ವಲ್ಪ ಎಷ್ಟು ಸಂಪಾದನೆ ಮಾಡಬೇಕು ಅಷ್ಟು ಸಂಪಾದನೆ ಮಾಡಿ ಎತ್ತಿಡಿ. ಖರ್ಚು ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊಳ್ಳಿ. ಹಣವನ್ನು ಅಕ್ಯುಮುಲೇಷನ್ ಮಾಡಿ ಒಂದ್ ಕಡೆ ಎತ್ತಿಡಿ. ಒಂದು ಎಫ್ ಡಿ ಮಾಡಿಡೋದು ಅಥವಾ ಇಲ್ಲ ಒಂದು ಬಂಗಾರ ತಗೊಂಡಿಟ್ಕೊಳ್ಳೋದು. ಸುಮ್ಮನೆ ಗಾಡಿ ತಗೊಂಡು ವೇಸ್ಟ್ ಮಾಡಬೇಡಿ. ಎಂಜಾಯ್ ಮಾಡೋದು ವೇಸ್ಟ್ ಮಾಡಿ. ಎಂಜಾಯ್ ಮಾಡಿ, ಬೇಡ ಅಂತ ಹೇಳಲ್ಲ. ಈಗ ಮಗಳಿಗೋ ಮದುವೆ ಮಾಡಬೇಕು, ಮಗನೊಂದು ಡಾಕ್ಟರ್ ಸೀಟ್ ಉಳಿಸ್ಬೇಕು, ಒಂದು ಮನೆ ತಗೊಳ್ಬೇಕು, ಈ ಥರದ್ದು ಏನೇ ಆದರೂ ಜೂನ್ 2ನೇ ತಾರೀಕು ನಂತರ ನಿಮ್ಗೆ ಕ್ರೈಸಿಸ್ ಜಾಸ್ತಿ ಆಗಿಬಿಡುತ್ತೆ. ಜನವರಿ 1ನೇ ತಾರೀಕಿಂದ ಜೂನ್ 2ನೇ ತಾರೀಕುವರೆಗೂ ನಿಮಗೆ 100 ರೂಪಾಯಿ ತಿಂಗಳು ಸಂಪಾದನೆ ಆಗ್ತಾ ಇದ್ರೆ ಜೂನ್ 2ನೇ ತಾರೀಕು ನಂತರ ಅದು 50 ರೂಪಾಯಿಗೋ 60 ರೂಪಾಯಿಗೋ 70 ರೂಪಾಯಿಗೋ ಬಂದಿರುತ್ತೆ. ಇಲ್ಲ ಹೇಳಕ್ಕಾಗಲ್ಲ. ನಿಮ್ಮ ಮೂಲ ಜಾತಕ ಏನಾದ್ರು ಚೆನ್ನಾಗಿಲ್ಲ, ಗುರು ಶನಿ ಚೆನ್ನಾಗಿಲ್ಲ ಅಂತಂದ್ರೆ 40 ರೂಪಾಯಿಗೂ ಬರ್ಬೋದು, 30 ರೂಪಾಯಿ ಬರ್ಬೋದು, ಝೀರೋನೂ ಆಗ್ಬೋದು, ಮೈನಸ್ಗೂ ಹೋಗ್ಬೋದು ಅಲ್ವಾ. ಯಾರು ಗೊತ್ತು ಕಾಲ ಹೇಗಿರುತ್ತೋ. ನಾನು ಹೇಳಿದಂಗೆ ಕಾಲೋ ಜಗತ್ ಭಕ್ಷಕ. ಸರಿ, ಹಾಗಾದ್ರೆ 2026ರಲ್ಲಿ ಒಂದು 9 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ತಗೊಂಡಿದ್ದೀನಿ. ಮೊದಲನೇ ಪಾಯಿಂಟ್ ಎಜುಕೇಶನ್. ಹೇಗಿರುತ್ತೆ ವಿದ್ಯಾಭ್ಯಾಸ? ಧನುರಾಶಿಯವರು SSLC ಪರೀಕ್ಷೆ ಆಗಲಿ ಅಥವಾ ಸೆಕೆಂಡ್ PUC, ಅಂಡರ್ ಗ್ರಾಜ್ಯುಯೇಟು, ಪೋಸ್ಟ್ ಗ್ರಾಜ್ಯುಯೇಟು ಅಥವಾ PhD ಸಬ್ಮಿಷನ್ನು, ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸು, ಈ ಥರದ್ದು ಏನೇನಿದೆಯೋ ಪ್ರತಿಯೊಂದು ಕೂಡ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ಸಂದರ್ಭದಲ್ಲಿ ಬರುವಂಥ ಧನುರಾಶಿಯವರಿಗೆ ಅತ್ಯಂತ ಅದೃಷ್ಟ ಮತ್ತು ಅದ್ಭುತ ಅಂತ ಹೇಳ್ಬೋದು. ಯಾರಾದರೂ SSLC ಸ್ಟೂಡೆಂಟ್ಸ್ ಇದ್ರೆ ಖಂಡಿತ ಸಕ್ಸಸ್ ಆಗಿಬಿಡ್ತಾರೆ. ಬಿಕಾಸ್ ಆಫ್ ಧನುರಾಶಿಗೆ ಗುರು ನೇರ 7ನೇ ಮನೆ ದೃಷ್ಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಎಜುಕೇಶನ್ ವೈಸು ಈ ಒಂದು ಮೇ ಎಂಡ್ವರೆಗೂ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ. ಅದಾದ್ಮೇಲೆ ಧನುರಾಶಿಯವರಿಗೆ ಒಂದು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗೋದು, ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆಗೋದು, ಆಲಸ್ಯ, ಸೋಂಬೇರಿತನ, ಸಕ್ಸಸ್ ಆಗದೆ ಸ್ವಲ್ಪ ಇನ್ನೂ ಮುಂದೂಡುವಂಥದ್ದು. ಯಾವುದೋ ಒಂದು UPSC ಎಕ್ಸಾಮ್ ತಗೊಂಡಿರ್ತೀರಾ, ಜೂನ್ 2ನೇ ತಾರೀಕು ನಂತರ ಎಕ್ಸಾಮ್ ಇದೆ ಅಂತಂದ್ರೆ ಸಕ್ಸಸ್ ಆಗದೆ ನೆಕ್ಸ್ಟ್ ಇಯರ್ಗೆ ಅದು ಶಿಫ್ಟ್ ಆಗೋದು, ಈ ಥರದೆಲ್ಲ ಸ್ವಲ್ಪ ಇಶ್ಯೂಸ್ ಕಾಣ್ಬೋದು. ಯಾವುದಕ್ಕೂ ನಿಮ್ಮ ಮೂಲ ಜಾತಕ ನಿಮ್ಗೆ ಸಪೋರ್ಟ್ ಮಾಡುತ್ತಾ ಇಲ್ಲ ಅಂತ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷರಿಗೆ ತೋರಿಸ್ಕೊಡ್ಬೇಕು. ಹಾಗಾಗಿ ಎಜುಕೇಷನ್ಗೆ ಯಾವುದೇ ಪರಿಹಾರ ಬೇಕಿಲ್ಲ. ಎರಡನೇದು ಜಾಬ್ ರಿಲೇಟೆಡ್ ಆಗಿ ಬಹಳ ಅದೃಷ್ಟವಂತರಿದ್ದೀರಾ. ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಪ್ರಭಾವ ಇದ್ರು ಅವ್ರು ನಿಮ್ಗೆ 2 ಮತ್ತು 3ನೇ ಮನೆ ಅಧಿಪತಿ ಯಾರು? ಶನಿ. 2ನೇ ಮನೆಯೇ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಪ್ರಾರಂಭಿಕಿದ್ದು. 3ನೇ ಮನೆ ಧೈರ್ಯ, ಶೌರ್ಯ, ಸಹೋದರ, ವೀರ್ಯ ಸ್ಥಾನ. ಇಷ್ಟು ಚೆನ್ನಾಗಿರೋದ್ರಿಂದ ಅದೇ 4ನೇ ಮನೆ ಇದೆ ಅಂದ್ರೆ 4ನೇ ಮನೆ ಸುಖ ಸ್ಥಾನವೇ. ಹಾಗಾಗಿ ಶನಿ ನಿಮಗೆ ಜಾಬ್ ಸುಖ ಕೊಡಬೇಕು. ಬಟ್ ಏನಪ್ಪಾ ಅಂದ್ರೆ ಗುರುಬಲ ಇದ್ದಾಗ ಸಪೋರ್ಟ್ ಮಾಡ್ತಾರೆ ಧನುರಾಶಿಯವರಿಗೆ. ಗುರುಬಲ ಹೋದ್ಮೇಲೆ ಶನಿಯೂ ಸಪೋರ್ಟ್ ಮಾಡಲ್ಲ, ಮಾಡ್ತಾರೆ, ಜಾಸ್ತಿ ಸಪೋರ್ಟ್ ಸಿಗೋದಿಲ್ಲ. ಹಾಗಾಗಿ ಏನೇ ಜಾಬ್ ಅನ್ನು ಚೇಂಜ್ ಮಾಡಬೇಕು ಅಂದ್ರು ಜೂನ್ 2ನೇ ತಾರೀಕು 2026 ಒಳಗಡೆ ಚೇಂಜ್ ಮಾಡಿ. ಪ್ರಮೋಷನ್ ಸಿಗೋದು ಅಥವಾ ಏನಾದ್ರು ಜಾಬಲ್ಲಿ ವ್ಯತ್ಯಾಸ ಆಗುವಂಥದ್ದು, ಹೊಸ ಜಾಬ್ ಹೋಗ್ಬೇಕು, ಜಾಬ್ ರಿಲೇಟೆಡ್ ಆಗಿ ಏನಾದರೂ ನಾನೊಂದು ಎಕ್ಸ್ಟ್ರಾ ಒಂದು ವಿದ್ಯಾಭ್ಯಾಸ ಮಾಡಬೇಕು, ಒಂದು ಕೋರ್ಸಸ್ ಮಾಡಬೇಕು, ಏನೇ ಇದ್ರು ಜೂನ್ 2ನೇ ತಾರೀಕು ನೀವು ಫಿಕ್ಸ್ ಮಾಡಿಕೊಂಡು ಒಂದು ಜಾಬ್ ಇದೆ ಅಂತಂದ್ರೆ ಅದಾದ್ಮೇಲೆ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಜೂನ್ 2ನೇ ತಾರೀಕು ನಂತರ ಜಾಬ್ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಹಾಗೇನೆಲ್ಲ ಕೂಡ ಚೇಂಜ್ ಮಾಡಲೇಬೇಕು. ಫೈರ್ ಆಗೋಯ್ತು ಅಂದರೆ ಚೇಂಜ್ ಮಾಡಲೇಬೇಕು. ಅವಾಗ ಮಾಡಲೇಬೇಕು ಸ್ಥಿತಿ ಬಂದಾಗ ನಿಮ್ಮ ಜಾತಕವನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕು. ಅದಕ್ಕೇನು ಪರಿಹಾರಗಳ ಅವಶ್ಯಕತೆ ಈಗಿಲ್ಲ. 3ನೇದು ಬಿಸ್ನೆಸ್. ವ್ಯಾಪಾರ ನಿಮಿತ್ತವಾಗಿ ಧನುರಾಶಿಯವರಿಗೆ ಅತ್ಯಂತ ಶುಭ ಕಾಲ 2026. ನೂತನ ವ್ಯಾಪಾರ ಶುರು ಮಾಡುವಂಥವ್ರಿಗೂ ಒಳ್ಳೆಯದಿದೆ. ಈಗಾಗಲೇ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಕ್ಸ್ಪ್ಯಾನ್ಷನ್ ಮಾಡಬೇಕಂದ್ರೂ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಹೋಗ್ತೀವಿ ಅಂದ್ರೂ ಧನುರಾಶಿಯವರಿಗೆ ಚೆನ್ನಾಗಿದೆ. ಹೊಸದಾಗಿ ಏನೇ ವ್ಯಾಪಾರ ಮಾಡ್ತೀವಿ ಅಂದ್ರೂ ಕೂಡ ಆ ವ್ಯಾಪಾರ ನಿಮ್ಗೆ ಬರ್ತಾ ಇಲ್ಲ ಅಂತ ನೀವು ಜಾತಕ ತೋರಿಸ್ಕೊಳ್ಳಿ. ಆದರೆ ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ 2026ರಲ್ಲಿ ನಿಮಗೆ ತುಂಬ ಚೆನ್ನಾದ ಸಪೋರ್ಟ್ ಸಿಗುತ್ತೆ. ಜೊತೆಗೆ ಏನಪ್ಪ ಅಂದರೆ ಪ್ರಕೃತಿ ನಿಮ್ಗೆ ಸಪೋರ್ಟ್ ಮಾಡಿ ಹೋಗುವಂಥ ಕೆಲಸಗಳೆಲ್ಲ ಸಕ್ಸಸ್ ಆಗಿ, ಕಾನೂನು ಪರವಾಗಿ, ವ್ಯಕ್ತಿತ್ವ ಪರವಾಗಿ, ಸ್ನೇಹಿತರ ಪರವಾಗಿ ಪ್ರತಿಯೊಂದರಲ್ಲೂ ನಿಮಗೆ ಸಪೋರ್ಟ್ ಸಿಗ್ತಾ ಬರುತ್ತೆ, ಪಾಸಿಟಿವ್ ಆಗ್ತಾ ಬರುತ್ತೆ. ನೆಗೆಟಿವಿಟಿ ಇಲ್ಲ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆ. ಆದಷ್ಟು ನಿಮ್ಮನ್ನು ನೀವು ತುಂಬ ತೊಡಗಿಸ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ನಾನು ನೆಗೆಟಿವಿಟಿಯನ್ನು ನಿಮ್ಗೆ ಹೇಳಲ್ಲ. ನಿಮ್ಮ ಹೆಲ್ತ್ ಹೇಗಿರುತ್ತೆ? ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ ಈ ಧನುರಾಶಿಯವರಿಗೆ ಏನಾದರೂ ಈ ಡಯಾಬಿಟಿಕ್ಕು, BP ಈ ಥರ ಕ್ರಾನಿಕ್ ಡಿಸೀಸ್ ಏನಾದರೂ ಇತ್ತಂದರೆ ಈ ಒಂದು ವರ್ಷದಲ್ಲಿ ತುಂಬ ಫ್ಲಕ್ಚುಯೇಷನ್ ಆಗಿ ಭಾಳ ಹಿಂಸೆ ಪಡ್ತೀರಾ.
ಅಂಡ್ ಸ್ವಲ್ಪ ನಿಮಗೆ ಬೆನ್ನಿನ ಸಮಸ್ಯೆ, ಕತ್ತಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಹೇರ್ ಫಾಲ್ ಆಗೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಹೆಲ್ತ್ ವಿಚಾರಕ್ಕೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಪ್ರತಿನಿತ್ಯ ಆದಿತ್ಯ ಹೃದಯ ಕೇಳೋದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯನನ್ನು ಪ್ರಾರ್ಥನೆ ಮಾಡೋದು, ಎಕ್ಕದ ಗಿಡಕ್ಕೆ ನೀರು ಹಾಕುವಂಥದ್ದು, ಎಕ್ಕದ ಗಿಡವನ್ನು 4-5 ಜಾಗದಲ್ಲಿ ಹೊಸದಾಗಿ ನೆಟ್ಟುವಂಥದ್ದು, ದೇವಸ್ಥಾನಗಳೆಲ್ಲ ಜಾಗ ಇತ್ತು ಅಂದರೆ ಕೇಳಿ, ಅಲ್ಲಿ ಇತ್ತಂದರೆ ಎಕ್ಕದ ಗಿಡ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ, ಈ ಥರದ್ದು ಏನಾದರೂ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಆರೋಗ್ಯ ವೃದ್ಧಿ ಆಗುತ್ತೆ. ಧನುರಾಶಿಯವರಿಗೆ ಹೇಳಿ ದೊಡ್ಡ ಪ್ರಮಾಣದ ಆರೋಗ್ಯ ಸಮಸ್ಯೆ ಇಲ್ಲ, ಚಿಂತೆ ಮಾಡೋದು ಬೇಡ. ಬಟ್ ಸಣ್ಣ ಸಮಸ್ಯೆ ಆದರೂ ಹೇಳ್ತಾರೆ, ಅಯ್ಯೋ ಹೊಟ್ಟೆ ನೋವು ಬಂದರೆ ತಡೆಯೋಕ್ಕಾಗಲ್ಲಪ್ಪ, ಅಯ್ಯೋ ಕಾಲು ನೋವು ಬಂದರೆ ತಡೆಯೋಕ್ಕಾಗಲ್ಲ, ತಲೆನೋವು ಬಂದರೂ ತಡೆಯೋಕ್ಕಾಗಲ್ಲ, ಚಿಕ್ಕದಾಗಿ ಏಟಾಗಿ ರಕ್ತ ಬಂದರೂ ನೋವು ತಡೆಯೋಕ್ಕಾಗಲ್ಲ. ಮನುಷ್ಯ ಏನಕ್ಕೂ ತಡೆಯಲ್ಲ ಕಣ್ರಿ. ಅದೇ ಮನುಷ್ಯನಿಗಿರುವಂಥ ಕೆಟ್ಟ ಸ್ವಭಾವ. ಅದೇ ಒಂದು ಪ್ರಾಣಿಗಾಗಲಿ ತಡೆಯುತ್ತೆ, ಇಮ್ಯುನಿಟಿ ಪವರ್ ಇರುತ್ತೆ. ಅದೇ ಪ್ರಕೃತಿ ತನ್ನಂತನ ಗಾಯನ ವಾಸಿ ಮಾಡಿಕೊಡುತ್ತೆ. ಮನುಷ್ಯನಿಗೆ ಹಂಗಲ್ಲ. ಯಾಕಂದರೆ ಎಲ್ಲ ರೋಗಗಳು ಮನುಷ್ಯನಿಗೆ ಬರೋದು ಜಾಸ್ತಿ ಅಲ್ವಾ? ಕಾರಣ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಅರಿಷಡ್ ವರ್ಗಗಳಿದೆಯಲ್ಲ, ಅದೇ ನಮ್ಮನ್ನ ಕೊಲ್ತಾರೆ. ಹಾಗಾಗಿ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಕೊಡಿ. ಇನ್ನು ವೆಲ್ತ್, ಐಶ್ವರ್ಯ ಹೇಗಿರುತ್ತೆ ಅಂದರೆ ನಾನು ಹೇಳಿದೆ, ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿರುತ್ತೆ. ಅಪ್ ಟು ಜೂನ್ 2 ನಿಮಗೆ ವಿಶೇಷ ಫಲ, ಅದ್ಭುತ ಫಲ ಇರುತ್ತೆ. ಅದಾದ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ, ಬಲಹೀನವಾಗ್ತೀರ ನೀವು. ಬಲಹೀನವಾದಾಗ ಏನಾಗುತ್ತೆ, ನಿಮಗೆ ಆ ಟೈಮಲ್ಲಿ ಕ್ರೈಸಸ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನು ಅಕ್ಯುಮುಲೇಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಮಾಡೋದ್ರಿಂದ ಖಂಡಿತ ವಿಶೇಷವಾದ ಫಲ ಅನ್ನೋದು ನಿಮ್ಗೆ ಸಿಗುತ್ತೆ. ಹಾಗಾಗಿ ಜೂನ್ 2 ಆಗುವಂಥ ಸಂಪಾದನೆ ನಿಮ್ಗೆ ಚೆನ್ನಾಗಿರುತ್ತೆ, ಐಶ್ವರ್ಯ ವೃದ್ಧಿ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಸಂಪಾದನೆ ಕಡಿಮೆ ಆಗಿ ಐಶ್ವರ್ಯ ಸಮತೋಲನ, ಬ್ಯಾಲೆನ್ಸ್ ಆಗುತ್ತೆ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ವೆಲ್ತ್ ರಿಲೇಟೆಡ್ ಆಗಿ ದೊಡ್ಡ ಪ್ರಾಬ್ಲಮ್ಸು ಇಲ್ಲ, ದೊಡ್ಡದಾದ ಅಭಿವೃದ್ಧಿನೂ ಇಲ್ಲ. ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಇನ್ನು 6ನೇ ವಿಚಾರ, ಮದುವೆ ಮತ್ತು ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ, ಈ ವರ್ಷ ವಿವಾಹ ಖಂಡಿತ 2026 ಧನುರಾಶಿಯವರಿಗೆ ಆಗುತ್ತೆ. ಪ್ರಯತ್ನ ಪಟ್ಟರೆ ಗುರುಗಳೇ ನನ್ನ ಮಗ ಇನ್ನು 8 ವರ್ಷ, ನನ್ನ ಮಗಳಿನ 13 ವರ್ಷ, ಅದೇನು ಗುರುಗಳೇ ಮದುವೆ ಆಗುತ್ತೆ ಅಂತ ಹೇಳ್ತಿದ್ರೆ, ಯಾವ ವಯಸ್ಸಿಗೆ ಏನು ಬೇಕೋ ಅದು ಸಿಗುತ್ತೆ. ಈಗ ಮದುವೆ ವಯಸ್ಸಲ್ಲಿ ನಿಮ್ಮ ಮಗನೋ ಇದ್ದಾರೆ ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್. ಧನುರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. 2026 ವಿವಾಹಕ್ಕೆ ಅತ್ಯಂತ ಅದ್ಭುತವಾದ ಕಾಲ. ಲವ್ ಮ್ಯಾರೇಜು ಸಕ್ಸಸ್ ಇದೆ. ರಿಲೇಷನ್ಶಿಪ್ ಅಂತಂದರೆ ಕೇವಲ ಮದುವೆ ಮಾತ್ರನೇ ಅಲ್ಲ, ಅಪ್ಪ ಮಗನ ಸಂಬಂಧ, ಅಮ್ಮ ಮಗನ ಸಂಬಂಧ, ಅಪ್ಪ ಅಮ್ಮ ಹೆಣ್ಣು ಮಕ್ಕಳ ಸಂಬಂಧ, ತಂದೆ ತಾಯಿ ಜೊತೆಗೆ ಸಹೋದರರ ಸಂಬಂಧ, ಸಹೋದರಿಯರ ಸಂಬಂಧ, ಈ ಥರ ಪ್ರೀತಿ ಬಾಂಧವ್ಯ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ನೆಗೆಟಿವಿಟಿ ಕಾಣ್ತಾ ಇಲ್ಲ. ಹಾಗಾಗಿ ರಿಲೇಷನ್ಶಿಪ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ, ಮ್ಯಾರಿಟಲ್ ಲೈಫ್ ಚೆನ್ನಾಗಿರುತ್ತೆ, ಸತಿಪತಿಗಳ ವೈಮನಸ್ಯಗಳು ದೂರ ಆಗುತ್ತೆ. ಒಂದು ಹಂತಕ್ಕೆ ತುಂಬಾನೇ ಪಾಸಿಟಿವ್ ಆಗಿ ಸಕ್ಸಸ್ ಅನ್ನುವಂಥದ್ದು ನಿಮ್ಗೆ ಕಾಣುತ್ತೆ. ಇನ್ನು ಹೇಳಿದಾಗಿ ಸಂತಾನ, 2026 ಧನುರಾಶಿಯವರಿಗೆ ಸಂತಾನಕ್ಕೆ ಯಾವುದೇ ಇಶ್ಯೂಸ್ ಇಲ್ಲ. ಇವಾಗ ಅವ್ರು 8ನೇ ಮನೆಗೆ ಹೋದ್ರು ಕೂಡ ಅದು ಚಂದ್ರನ ಮನೆ ಆದ್ರಿಂದ, ಎಕ್ಸಾಲ್ಟೆಡ್ ಪೊಸಿಷನ್ ಆದ್ರಿಂದ ನಿಮ್ಮ ರಾಶಿ ಅಧಿಪತಿ ಅಷ್ಟೊಂದಲ್ಲಿದ್ರು ಅದೃಷ್ಟವನ್ನು ಕೊಡಲೇಬೇಕಾಗುತ್ತೆ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲನೇ. ಮೂಲ ಜಾತಕದಲ್ಲಿ ಏನಾದರೂ ಸಂತಾನ ತೊಂದರೆ ಇದೆ, ಪಂಚಮದ ಕೇತು ಅಥವಾ ರಾಹು ಇದ್ರೆ, ಅಥವಾ ನೀಚನಾಯ ಸ್ಥಾನದಲ್ಲಿ ಗುರು ಇತ್ತಂದ್ರೆ, ಅಥವಾ ಪಂಚಮ ಸ್ಥಾನಾಧಿಪತಿ ಏನಾದರೂ ಪಾಪಕರ್ತರಿ ಯೋಗದಲ್ಲೋ ಅಥವಾ ಬೇರೆ ದೋಷಗಳೆಲ್ಲ ಇತ್ತಂದ್ರೆ ಖಂಡಿತ ಪರಿಹಾರ ಮಾಡ್ಕೋಬೇಕು. ಅದು ಬಿಟ್ಟರೆ ಗೋಚಾರ ವಿಚಾರದಲ್ಲಿ ಸಂತಾನಕ್ಕೆ ಏನೂ ಇಶ್ಯೂಸ್ ಇಲ್ಲ. ಈ ವರ್ಷ ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ಧನುರಾಶಿಯವರಿಗೆ ರೈತರಿಗೆ ಭಾಳ ವಿಶೇಷ. ಜೊತೆಗೆ ಈ ವೆಹಿಕಲ್ ಸೇಲ್ಸ್ ಅಂಡ್ ಸರ್ವಿಸ್ ಮಾಡುವಂಥವ್ರಿಗೆ, ಡ್ರೈವರ್ಸ್ಗೆ, ಬಸ್ ಡ್ರೈವರು, ಲಾರಿ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರ್, ಇತರ ಡ್ರೈವರ್ಸ್ಗೆ, ಅದರ ಮಾಲೀಕರಿಗೆ ವಾಹನ ರಿಲೇಟೆಡ್ ತುಂಬ ಚೆನ್ನಾಗಿರುತ್ತೆ. 2026 ಸ್ವಲ್ಪ ಮಟ್ಟಿಗೆ ನೀವು ಹೆಚ್ಚಿನ ಪರಿಶ್ರಮ ಪಟ್ಟರೆ ಮತ್ತಷ್ಟು ಮೊದಲಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಸಪೋರ್ಟ್ ಸಿಗುತ್ತೆ. ಇನ್ನು 8ನೇದು 2026 ಏನು ಯೋಗ ಇರುತ್ತೆ, ಏನು ದೋಷ ಇರುತ್ತೆ. ಧನುರಾಶಿಯವರಿಗೆ ಯಾವುದೇ ಸಿಂಗಲ್ ಯೋಗನೂ ಕೂಡ 2026 ಇಲ್ಲ. ಅದೇನು ಗುರುಗಳು ಎಷ್ಟೊತ್ತು ಅಷ್ಟು ಚೆನ್ನಾಗಿ ಹೇಳಿದ್ರಿ ಅನ್ನೋದು ಯೋಗ ಇಲ್ಲ ಅಂತೀರಾ? ಜೀವನ ಚೆನ್ನಾಗಿರುತ್ತೆ. ಯೋಗ ಅಂದರೆ ಅದ್ಭುತ. ಆ ಥರದ ಅದ್ಭುತವಾದ ಯೋಗಗಳು ಯಾವುದು ಧನುರಾಶಿಯವರಿಗೆ ಈ ವರ್ಷ ಇಲ್ಲ. ಯೋಗಗಳು ಅಂತ ನೋಡೋದಕ್ಕಿಂತ ದೋಷ ಏನಾದರೂ ಇದೆ ಅಂದರೆ, ಹೌದು ಅರ್ಧಾಷ್ಟಮ ಶನಿ ಪ್ರಭಾವ ಇದೆ. ಅರ್ಧಾಷ್ಟಮ ಶನಿಯಿಂದ ನೀವು ದೋಷದಲ್ಲಿದ್ದೀರಾ. ಗುರು 8ನೇ ಮನೆಗೆ ಬರ್ತಾರೆ, ಅವಾಗಲೂ ನೆಗೆಟಿವ್ ಆಗುತ್ತೆ. ಅದಕ್ಕೆ ಪರಿಹಾರ ಏನಾಗುತ್ತೆ? ಜೂನ್ 2 ಎಲ್ಲ ಕಡೆಯೂ ಗುರುಶಾಂತಿ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ನಿಮ್ಮ ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಗ್ರಾಮ ಸುತ್ತಮುತ್ತ ಮಠಗಳಲ್ಲೋ ಯಾವುದೋ ದೊಡ್ಡ ದೇವಸ್ಥಾನಗಳಲ್ಲಿ ಆಶ್ರಮಗಳಲ್ಲೆಲ್ಲ ಮಾಡ್ತಾರೆ. ಗುರುಶಾಂತಿ ಮಹಾಯಾಗ ಅಂತ ಮಾಡ್ತಾರೆ. ಆ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಒಂದು 500, 1000, 2000, 5000 ಈ ಥರ ಅಮೌಂಟನ್ನು ಇಟ್ಟಿರ್ತಾರೆ. ನೀವು ಆ ಅಮೌಂಟನ್ನು ಪೇ ಮಾಡಿ ನೀವು ಗುರುಶಾಂತಿ ಮಹಾಯಾಗ ಮಾಡ್ಕೋಬೇಕು. ಅದರಲ್ಲಿ ಹೇಳಬೇಕು ಅವರಿಗೆ, ಶ್ರೀ ಶಾಂತಿನ ಮಾಡಿಕೊಡಿ ಅಂತ ಹೇಳಬೇಕು. ಎಲ್ಲೂ ನಿಮ್ಮ ಸಹಕಾರ ಸಿಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ ನಿಮಗೋಸ್ಕರ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು
ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರಸ್ತೆಯಲ್ಲಿ ಅತ್ತಿಬೆಲೆ ಅಂತ ಜಾಗದಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ ಮಹಾಕ್ಷೇತ್ರ, ಶನೇಶ್ವರ ಕ್ಷೇತ್ರ ಹಾಗೂ ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಈ ಒಂದು ಮಹಾಯಾಗ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. 1 ಲಕ್ಷ ಸ್ವಾಕಾರದ ಗುರುಶಾಂತಿ ಮಹಾಯಾಗ, ಗಣಪತಿ ಹೋಮ, ನವಗ್ರಹ ಹೋಮ, 9 ಗ್ರಹಗಳ ಜೊತೆಗೆ ನಾವು ಶನೀಶ್ವರನಿಗೂ ಕೂಡ ವಿಶೇಷವಾಗಿ ಶಾಂತಿ ಯಾಗ ಮಾಡ್ತಾ ಇದ್ದೀವಿ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶನಿ ಸೂಕ್ತ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ಯಾಗಗಳನ್ನು ಆಚರಿಸ್ಕೊಂಡಿದ್ದೀವಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ. ನೀವು ಈ ಯಾಗಕ್ಕೆ ಮಾಡಬೇಕು ಅಂತಿಲ್ಲ, ಒಟ್ಟಾಗಿ ಗುರುಶಾಂತಿ ಮಹಾಯಾಗ ಧನುರಾಶಿಯಲ್ಲಿ ಮ್ಯಾಂಡೇಟರಿ ಮಾಡ್ಕೊಳ್ಳಬೇಕು ಕಂಪಲ್ಸರಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 8431384001 ಈ ಒಂದೇ ಒಂದು ನಂಬರ್ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ, ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳ್ಸ್ಕೊಟ್ರೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಒಬ್ಬರಿಗೆ 1,001 ರೂಪಾಯಿ ನಿಮಗೆ ಚಾರ್ಜಸ್ ಆಗುತ್ತೆ. ಒಬ್ಬರಿಗೆ 1,001 ರೂಪಾಯಿ. ಕೇವಲ 1,001 ಜನಕ್ಕೆ ಮಾತ್ರನೇ ಅವಕಾಶ ಇದೆ. ಹೋದ ವರ್ಷ ಶನಿಶಾಂತಿ ಮಹಾಯಾಗಕ್ಕೆ 1000 ಜನ ಹೋಗಿ ಸುಮಾರು ಸಮಸ್ಯೆಗಳಾಯಿತು. ಪೂಜೆ ಎಲ್ಲ ಯಾವೆಲ್ಲ ಚೆನ್ನಾಗಾಯಿತು, ಪ್ರಸಾದಗಳು ಸುಮಾರು ಜನಕ್ಕೆ ಹೋಗಿದೆ. ಒಂದು 100 ಜನಕ್ಕೆ ಸ್ವಲ್ಪ ತಲುಪಲಿಲ್ಲ, ಆ ಥರ ಆಗೋದು ಬೇಡ. ಯಾಕಂದರೆ ಲಾಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿದ್ರೆ ಸಮಸ್ಯೆ ಆಯಿತು. ಈ ಸಲ ಹಾಗೆ ಮಾಡ್ತಿಲ್ಲ, 1,001 ಜನಕ್ಕೆ ಮಾತ್ರನೇ ನಾವು ಅವಕಾಶ ಕೊಡ್ತೀವಿ. ಅದ್ರ ಮೇಲೆ ಯಾರೇ ಬಂದರೂ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ, ಆಯಿತಾ. ಈ 1,001 ಜನ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋತಾರೋ ಅವ್ರು ಒಬ್ಬರಿಗೆ ಕರುಂಗಲಿ ಮಾಲ ಅನ್ನುವಂಥದ್ದು ಪೂಜೆಯಲ್ಲಿಟ್ಟು ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಕರುಂಗಲಿ ಮಾಲ ಅಂತಂದರೆ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಇನ್ಕ್ರೀಸ್ ಆಗೋದಕ್ಕೆ ಶಿವ ಹಾಗೂ ಗುರುಗಳ ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆಯನ್ನು ಯಾಗದಲ್ಲಿಟ್ಟು ಪೂಜೆ ಮಾಡಿ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ಅಕ್ಷತೆ ಸಮೇತ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ 1,001 ರೂಪಾಯಿ ಪೇ ಮಾಡಬೇಕಾದ್ರೆ ನೀವು ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಕೊಡೋದ್ರ ಜೊತೆಗೆ ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ ಅನ್ನು ಕೊಡಬೇಕು. ನಿಮ್ಮ ಮನೆಗೆ ಮಾಲೆ ಹೊಡ್ಕೊಂಡು ಬರುತ್ತೆ, ಕೊರಿಯರ್ ಮುಖಾಂತರ ಬರುತ್ತೆ. ಆ ಗುರುಶಾಂತಿ ಮಹಾಯಾಗವನ್ನು ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ, ಈಗಲೇ ಶನಿಶಾಂತಿ ಯಾಗ ಆಗೋದ್ರಿಂದ ಖಂಡಿತ ಪಾರ್ಟಿಸಿಪೇಟ್ ಮಾಡಿ. ಗುರುಗಳೇ ನಾವು ದುಡ್ಡು ಕೊಡೋಕ್ಕಾಗಲಿಲ್ಲ, ನಾವು ಬಡವರಿದ್ದೀವಿ, ದುಡ್ಡು ಕೊಡೋಕ್ಕಾಗ್ತಿಲ್ಲ, ನಾವು ಬರ್ಬೋದು ಯಾಗ, ಖಂಡಿತ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ, ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡ್ಬನ್ನಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ನ ಕರ್ಕೊಂಡ್ಬನ್ನಿ. ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಯಾಗಕ್ಕೆ ಪಾಲ್ಗೊಂಡು ಪೂಜೆ ದರ್ಶನ ಮಾಡಿ, ಯಾಗ ದರ್ಶನ ಮಾಡಿ, ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅಮ್ಮನವ್ರನ್ನ ಮತ್ತು ಆಂಜನೇಯ ಸ್ವಾಮಿ ಶನೀಶ್ವರನ ದರ್ಶನ ಮಾಡ್ಕೊಂಡು ಹೋಗಿ. ಏನು ತೊಂದರೆ ಇಲ್ಲ. ಎಷ್ಟು ಜನ ಬಂದರೂ ಅನ್ನದಾನಕ್ಕೆ ಅವಕಾಶ ಇರುತ್ತೆ. ಭಗವಂತ ಸೇವೆಗೆ ಖಂಡಿತ ಬನ್ನಿ. ಅದರಲ್ಲಿ 2 ಮಾತಿಲ್ಲ. ನಾನು ಯಾವುದೇ ರೆಸ್ಟ್ರಿಕ್ಷನ್ ಮಾಡಲ್ಲ. ದುಡ್ಡು ಕೊಟ್ಟೋರೇ ಬರಬೇಕು ನಾನು ಯಾವತ್ತೂ ಹೇಳಲ್ಲ. ಕಮರ್ಷಿಯಲ್ ನಾನು ಯಾವುದೂ ಯೋಚನೆ ಮಾಡಲ್ಲ. ಈ 1,000 ಮಾತ್ರ ಯಾಕೆ ಅಂದರೆ ಒಂದು 10 ಲಕ್ಷ ರೂಪಾಯಿ ನಮ್ಮದಾಗುತ್ತೆ. ನಮಗೆ ಯಾಗ ಮಾಡೋದಕ್ಕೆ ಪುರೋಹಿತರ ಸಂಭಾವನೆ, ವಾದಿದವರು, ಜಾಗ, ಊಟ, ಖರ್ಚು, ಭಟ್ರು ಎಲ್ಲ ಖರ್ಚು, ಹೂವು ಹಣ್ಣಿಂದ ಹಿಡಿದು ಬೇಕಾದ ಹೋಮದ್ರವ್ಯಗಳಿಂದ ಹಿಡಿದು ಅದೆಲ್ಲ ನಮ್ಗೆ ಬೇಕು ಅನ್ನೋ ಉದ್ದೇಶಕ್ಕೆ 1,000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ. ಇದು ನೀವು ಬರೋಕ್ಕಾಗಲಿಲ್ಲ, ನಾವು ಎಲ್ಲ ಹೈದರಾಬಾದ್ ಇದ್ದೀವಿ, ರಾಯಚೂರಿದ್ದೀವಿ, ಎಲ್ಲೋ ಮುಂಬೈ ಇದ್ದೀವಿ, ಬರೋಕ್ಕಾಗಂದ್ರೆ ಯೂಟ್ಯೂಬಲ್ಲಿ ಲೈವ್ ನೋಡ್ಬೋದು. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಸಿಗುತ್ತೆ. ಇದರದ್ದು ಲೊಕೇಶನ್ ಕೂಡ ನಾನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಾಸ ಭವಿಷ್ಯ ಮಾಡಬೇಕಾದ್ರೆ ಪಿನ್ ಮಾಡಿರ್ತೀನಿ. ಖಂಡಿತ ಬನ್ನಿ. ಸರಿ, ಹಾಗಿದ್ರೆ ಈಗ ಜೂನ್ 2ನೇ ತಾರೀಕು ಆದಮೇಲೆ ಗುರು ಬಂದು 8ನೇ ಮನೆಗೆ ಬಂದರೆ ಏನಾಗುತ್ತೆ ಅಂತಂದರೆ, ಗುರು 8ನೇ ಮನೆಗೆ ಬಂದ ತಕ್ಷಣ ಅಷ್ಟಮದಲ್ಲಿ ಗುರು ಇರಲು ಸ್ವಲ್ಪ ಸುಖ ಕಡಿಮೆ ಆಗುವಂಥದ್ದು, ದೇವ್ರ ಮೇಲೆ ಕೋಪ ಬರುವಂಥದ್ದು ಜಾಸ್ತಿ ಆಗುತ್ತೆ. ಮತ್ತೆ ಅಲ್ಲಲ್ಲಿ ಬಿದ್ದು ಏಟ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ತೊಂದರೆಗಳು ಬರೋದು, ಕಫ ತೊಂದರೆಗಳು ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಕಫ ಸಮಸ್ಯೆಗಳಾಗುತ್ತೆ. ಆಮೇಲೆ ಒಂಚೂರು ಅವಮಾನಗಳಾಗುವಂಥದ್ದು, ಬೇಸರ ಆಗುವಂಥದ್ದು, ನಿಮ್ಮನ್ನ ಕೀಳು ನೋಟಕ್ಕೆ ನೋಡುವಂಥದ್ದು, ಈ ಥರದೆಲ್ಲ ಆಗುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಮತ್ತೆ ವಿದ್ಯೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ವಿಶೇಷವಾಗಿ ಏನಪ್ಪ ಅಂತಂದರೆ ಗ್ರಹ ಸ್ಥಿತಿಗಳು ಯಾವ ಥರ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ನಿಮ್ಮ ಮೂಲ ಜಾತಕವನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಆದರೆ ಮಹಾಮೇಧಾವಿ ಆಗುವಂಥ ಯೋಗ, ಸ್ವಂತ ಮನೆ ನಿಮಗೆ ಸಿಗುವಂಥ ಯೋಗ, ಮತ್ತೆ ವಿಶೇಷವಾಗಿ ಧನ ಅಭಿವೃದ್ಧಿಯಾಗಿ ಮಾನಸಿಕ ಸ್ಥಿರತೆ ಅನ್ನುವಂಥದ್ದು ಸ್ವಲ್ಪ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಗುರುಶಾಂತಿ ಮಾಡೋದ್ರಿಂದ ಎಲ್ಲ ನಿಮ್ಗೆ ದೂರ ಆಗುತ್ತೆ, ನೆಗೆಟಿವಿಟಿ ಇರಲ್ಲ. ಸರಿ, ಅದಾಯ್ತಲ್ಲ. ಈಗ 4ನೇ ಮನೆ ಶನಿ ಇದ್ರೆ ಏನರ್ಥ? ಅರ್ಧಾಷ್ಟಮ ಶನಿ, ಶನಿ ಪ್ರಭಾವದಿಂದ ಏನಾಗುತ್ತೆ ಅಂತಂದ್ರೆ, ದುಃಖಿ ಸ್ಯಾಗ್ರಹ ಯಾನ ಮಾತೃವೀತೋ ಬಾಲ್ಯೇ ಸುರುದ್ಗಂದುಭೇ ಅಂತ ಹೇಳಿರುತ್ತೆ. ಅಂದರೆ ಶನಿ 4ನೇ ಮನೆ ಇದ್ದಾಗ ಒಳ್ಳೇದು ಮಾಡಲ್ಲ. ಆ್ಯಕ್ಚುಲ್ ಆಗಿ ಸುಖ ಸ್ಥಾನದಲ್ಲಿದ್ದರೆ, ಮಾತೃ ಸ್ಥಾನದಲ್ಲಿ, ವಾರ ಸ್ಥಾನದಲ್ಲಿದ್ದರೆ ಸ್ವಲ್ಪ ಎಲ್ಲೋ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದೆ, ದುಃಖ ದೂರ ಆಗುತ್ತೆ, ತಾಯಿ ಆಶೀರ್ವಾದ ಸಿಗುತ್ತೆ, ಆಮೇಲೆ ವಾಹನ ಯೋಗ ಸಿಗುತ್ತೆ, ಸ್ವಲ್ಪ ಸುಖ ಇರುತ್ತೆ. ನಿಮಗೆ ಒಂದು ಸಣ್ಣ ಪುಟ್ಟ ರೋಗಗಳು ಬರ್ಬೋದು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ಮಾನಸಿಕ ರೋಗ ಬಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಬಂಧುಗಳಿಂದ ಸ್ವಲ್ಪ ದೂರ ಆಗುವಂಥದ್ದು, ಕಲಹಗಳಾಗುವಂಥ ಸಾಧ್ಯತೆ, ಮನಃಶಾಂತಿ ಸ್ವಲ್ಪ ಕಡಿಮೆ ಆಗುವಂಥದ್ದು, ಮತ್ತೆ ಮನೆಯಲ್ಲಿ ಕುಟುಂಬದವರು ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಅಂದರೆ ಕುಟುಂಬದವರೇ ಬಂಧುಗಳಲ್ಲ, ನಿಮ್ಮ ಗಂಡನಿಗೆ ಹೆಂಡತಿಗೆ ಗಂಡ, ಅಪ್ಪ ಅಮ್ಮ ಇದರ ಸಪೋರ್ಟ್ ಸಿಗುತ್ತೆ. ಚತುರ್ಥದ ಶನಿನ ನಾವು ಕಪಟ ಯೋಗ ಅಂತ ಹೇಳ್ತೀವಿ. ಕಪಟ ಯೋಗ ಅಂದರೆ ನಿಮಗೇ ಗೊತ್ತಿಲ್ಲದೆ ನೀವು ಮೋಸ ಹೋಗ್ಬಿಡೋದು, ಮೋಸ ಮಾಡ್ತೀರಲ್ಲ, ಮೋಸ ಹೋಗ್ಬಿಡೋದು. ಹಾಗಾಗಿ ಯಾರನ್ನೂ ಸಂಪೂರ್ಣ ನಂಬಕ್ಕೆ ಹೋಗ್ಬೇಡಿ.
ಹೆಚ್ಚು ಬಲಕ್ಕೋಸ್ಕರ ನೀವು ಶನಿ ಶಾಂತಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಶನೀಶ್ವರನ ದರ್ಶನ ಮಾಡೋದು ತುಂಬ ಇಂಪಾರ್ಟೆಂಟು. ಹಾಗೆ ಶನೀಶ್ವರನ ಮೂಲ ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು ಕೂಡ ಬಹಳನೇ ಇಂಪಾರ್ಟೆಂಟು. ಅದನ್ನು ಸ್ವಲ್ಪ ನೀವು ಅಭ್ಯಾಸ ಮಾಡ್ಕೋಬೇಕು, ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಹಾಗಾದ್ರೆ ನಮಗೆ ಈ ತೃತೀಯದಲ್ಲಿ ರಾಹು ಆರಂಭದಲ್ಲಿ ಅದ್ಭುತ ರಾಜಯೋಗ ಕೊಡುತ್ತೆ. ಏನಂತಂದ್ರೆ ತೃತೀಯದಲ್ಲಿ ರಾಹು ಇದ್ದರೆ ಮಾನವಂತರು, ದೃಢ ಬುದ್ಧಿ ಉಳ್ಳವರು, ಮತ್ತೆ ಶ್ರೀಮಂತಿಗೆ ದಿಢೀರಂತ ಯೋಗ ದುಡ್ಡು ಬರುತ್ತೆ, ಪ್ರಯತ್ನಶೀಲರು ಆದ ವಿಶೇಷವಾದಂತಹ ಗೋಚಾರ ಸೂಚಿಸುತ್ತದೆ. ಮತ್ತೆ ಬಹು ವೈಭವಯುತ ಯೋಜನೆ ಜೀವನವನ್ನ ಅಳವಡಿಸಿಕೊಳ್ಳುವಂತ ಸಾಧ್ಯತೆಗಳಿದೆ. ಸಹೋದರರಿಗೆ ಮಾತ್ರ ಈ ಯೋಗ ಸ್ವಲ್ಪ ಕಂಟಕ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಅಣ್ಣ ತಮ್ಮಗಳ ಸ್ನೇಹ ಸ್ವಲ್ಪ ಉಳಿಸ್ಕೊಳ್ಳಿ, ಅದನ್ನ ದೂರ ಮಾಡ್ಕೋಬೇಡಿ. ಮತ್ತೆ ಲ್ಯಾಂಗ್ವೇಜಸ್ ಅಲ್ಲಿ ಸಿಕ್ಕಾಪಟ್ಟೆ ಕೊಟ್ಟಿರುತ್ತೆ, ಅಂದ್ರೆ ಲ್ಯಾಂಗ್ವೇಜಸ್ ತುಂಬಾ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ನೀವು ಯಾವ್ದಾದ್ರು ಲ್ಯಾಂಗ್ವೇಜಸ್ ನ ಅಭ್ಯಾಸ ಮಾಡ್ತಾ ಇದ್ರೆ ಇದು ಈ ಸಮಯದಲ್ಲಿ ಹೆಚ್ಚಿನ ಮಹತ್ವ ನಿಮಗೆ ಸಿಗುತ್ತೆ. ಓಕೆ, ಇದಲ್ಲದೆ ಏನಪ್ಪಾ ಅಂತಂದ್ರೆ 9ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಏನು ಬಲ ಹಾಗಾದ್ರೆ? ಕೇತುಗೆ ಏನು 9ನೇ ಮನೆ ಇದ್ದಾಗ ಸ್ವಲ್ಪ ಫಲ ಯಾವ ತರ ಸಿಗ್ತದೆ ಅಂದ್ರೆ ಮೋಕ್ಷಕಾರಕ. ಅವನು ಸ್ವಲ್ಪ ಬ್ರಹ್ಮಜ್ಞಾನ ಜಾಸ್ತಿ ಆಗುತ್ತೆ, ಸೇವೆ ಜಾಸ್ತಿ, ಮನೋಭಾವನೆ ಜಾಸ್ತಿ ಆಗುತ್ತೆ, ಭಾಗ್ಯ ಪ್ರಾಪ್ತಿ ಆಗುತ್ತೆ. ಜೊತೆಗೆ ದೇವರ ಪುಣ್ಯಕ್ಷೇತ್ರಗಳ ದರ್ಶನ, ಅಪ್ಪ ಅಮ್ಮನ ಸೇವೆ ಮಾಡೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಕಪಟ ದೂರ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಪಿತೃ ದ್ವೇಷಗಳಿದ್ರೆ ಈ ಸಮಯದಲ್ಲಿ ದೂರ ಆಗುತ್ತೆ. ಸಂತಾನ ಅಭಿವೃದ್ಧಿ ಆಗುತ್ತೆ, ವಿಲಾಸಿಗಳಾಗ್ತೀರಾ. ಜೊತೆಗೆ ಪ್ರದರ್ಶನ ಪ್ರಿಯ ಆಗ್ತೀರಾ, ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ಕನ್ನಡ ಹಾಕೊಳ್ಳೋದು, ಮೊಬೈಲ್ ಕೊಳ್ಳೋದು, ನಂತರ ತೋರಿಸ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ. ಭಾಗ್ಯೋದಯ ಉಂಟಾಗುತ್ತೆ, ಅದೇನು ತೊಂದರೆ ಇಲ್ಲ. ಸಂಪತ್ತು ನಿಲ್ತಾನೆ. ಕೇತು ಕೆಟ್ಟದಿಲ್ಲ. ನಾವು ರಾಹು ಶಾಂತಿ ಕೇತು ಶಾಂತಿ ಬೇಕಿಲ್ಲ, ಬೇಕಾಗಿರೋದು ಒಂದು ಶನಿ ಶಾಂತಿ. ಯಾಕಂದ್ರೆ ಶನಿ ಅರ್ಧಾಷ್ಟಮ. ಇನ್ನೊಂದು ಗುರು ಜೂನ್ 2ನೇ ತಾರೀಕು ಆದ್ಮೇಲೆ ಗುರು ಹೊರಟು ಬಿಡ್ತಾರೆ. ಗುರು ತಮ್ಮ ಸ್ಥಾನವನ್ನು ಬದಲಾವಣೆ 8ನೇ ಮನೆಗೆ ಹೊರಟಿದ್ರೆ ಗುರು ಬಲ ಇರಲ್ಲ. ಹಾಗಾಗಿ ಗುರು ಶಾಂತಿ ಮಹಾಯಾಗ ಈ ಒಂದು ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಏನೋ ನೆಗೆಟಿವಿಟಿ ಕಾಣ್ತಾ ಇಲ್ಲ. ಓವರಾಲ್ ನೋಡಿದಾಗ ಭಗವಂತನ ಆಶೀರ್ವಾದ ಇದು ಪರಿಹಾರ. ಸರಿ, ನಾವು 9ನೇ ಲಾಸ್ಟ್ ಲಕ್ಕಿ ಕಲರ್ಸು ನಂಬರ್ಸ್ ಹೇಳೋದಾದ್ರೆ ಧನುರಾಶಿಯವರಿಗೆ ಲಕ್ಕಿ ಕಲರ್ಸ್ ಯಾವುದು ಅಂತಂದ್ರೆ ಒಂದು ಯೆಲ್ಲೋ, ಇನ್ನೊಂದು ರೆಡ್, ಇನ್ನೊಂದು ವಿಶೇಷವಾಗಿ ವೈಟ್. ಈ 3 ಗುಡ್ ಕಲರ್ಸ್ ಅಂತ ಹೇಳ್ತೀವಿ. ಲೈಟ್ ಕಲರ್ಸ್ ಯಾವ್ದು ಬೇಕಾದ್ರೂ ತಗೋಬಹುದು, ಡ್ಯೂಯಲ್ ಕಲರ್ಸ್ ತಗೊಳ್ಬಹುದು. ಲಕ್ಕಿ ನಂಬರ್ಸ್ ಯಾವುದು ಅಂತಂದ್ರೆ ನಂಬರ್ 3, ನಂಬರ್ 9 ನಂಬರ್ 1. ಈ 3 ತುಂಬಾ ಚೆನ್ನಾಗಿರುತ್ತೆ. 3, 9, 1 ಈ 3 ಚೆನ್ನಾಗಿರುತ್ತೆ. ಲಕ್ಕಿ ಡೇ ಯಾವುದು ಅಂತಂದ್ರೆ ಸಂಡೇ ಅಂದ್ರೆ ಥರ್ಸ್ಡೇ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಭಾನುವಾರ ಮತ್ತು ಗುರುವಾರ ತುಂಬಾ ಚೆನ್ನಾಗಿರುತ್ತೆ. ಲಕ್ಕಿ ಫೇಸ್ ಯಾವ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರೆ ಪೂರ್ವ ಹಾಗೂ ಉತ್ತರ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಈಸ್ಟ್ ಅಂಡ್ ನಾರ್ತ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ತೀವಿ. ಅಂದ್ರೆ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ. 2026 ಯಾರನ್ನ ಹೆಚ್ಚು ಆರಾಧನೆ ಮಾಡಬೇಕಂದ್ರೆ ವಿಷ್ಣುವನ್ನ ಆರಾಧನೆ ಮಾಡಬೇಕು, ಗುರುಗಳನ್ನ ಆರಾಧನೆ ಮಾಡಬೇಕು. ಲಕ್ಕಿ ಗಾಡ್ ಅದು. ಓಕೆ, ಇಷ್ಟು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡಬೇಡಿ. ಧನುರಾಶಿಯವರಿಗೆ ಅದ್ಭುತ ಅನ್ನೋ ಇಲ್ಲ, ಅಧಮಾ ಅನ್ನೋ ಇಲ್ಲ, ಚೆನ್ನಾಗಿದೆ. ಜೂನ್ 2ನೇ ತಾರೀಕುವರೆಗೂ ಉಪಯೋಗಿಸ್ಕೊಂಡು ಅಳವಡಿಸ್ಕೊಂಡು ಯಾವುದೇ ಕಾರಣಕ್ಕೂ ನೆಗೆಟಿವಿಟಿಯಾಗಿ ಫೀಲ್ ಮಾಡಿದೆ ಸ್ವಲ್ಪ ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡ್ಕೊಳ್ಳಿ. 2026 ಜೂನ್ 2ನೇ ತಾರೀಕು ನಂತರ ಬರುವಂಥ ಕ್ರೈಸಿಸ್ಗೆ ಅದನ್ನು ಬ್ಯಾಲೆನ್ಸ್ ಮಾಡಿ. ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. 2026 ಬರುವಂತ ಅದೃಷ್ಟವನ್ನು ಅನುಭವಿಸಿ ಬರಬಹುದಾದ ಆಪತ್ತುಗಳನ್ನು ಮೊದಲೇ ತಿಳ್ಕೊಂಡು ಜಾತಕದಲ್ಲಿ ಪರಿಹಾರ ಮಾಡಿಕೊಂಡು ಸುಖವಾಗಿ 2026 ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.